ಇವಾಗ ದೊಡ್ಡಬಳ್ಳಾಪುರ ಬಸ್ ಸ್ಟಾಪಲ್ಲಿ ಇದ್ದೀನಿ. ಬೆಂಗಳೂರಿಂದ ದೊಡ್ಡಬಳ್ಳಾಪುರಿಗೆ 40 ರೂಪೀಸ್ ಆಗುತ್ತೆ. ಈಗ ದೊಡ್ಡಬಳ್ಳಾಪುರಿಂದ ಮಧುರೈಗೆ ಡೈರೆಕ್ಟ್ ಬಸ್ ಇದೆ. ದೊಡ್ಡಬಳ್ಳಾಪುರದಿಂದ ಮಧುರೈಗೆ 30 ರೂಪೀಸ್ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನವಾದ ಚಿಕ್ಕಮದುರೈಯಲ್ಲಿದ್ದೀವಿ. ಬಸ್ಸು ಮಧುರೈ ದೇವಸ್ಥಾನದ ಮುಂದೆನೇ ನಿಲ್ಲಿಸುತ್ತೆ. ಮಧುರೈ ದೇವಸ್ಥಾನದಿಂದ ನಾವು ಮುಡಿ ಕೊಡೋ ಜಾಗ ಎಲ್ಲಿದೆ ಅಂತ ನಿಮಗೆ ತೋರಿಸ್ತೀನಿ. ಬಸ್ ಇಳಿದ್ಮೇಲೆ ಡೈರೆಕ್ಟ್ ಲೆಫ್ಟ್ ಸೈಡ್ ಒಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಸ್ಟ್ರೈಟ್ ಒಂದು 30 ಮೀಟರ್ಸ್ ಹೋದರೆ ಅಲ್ಲಿ ಮುಡಿ ಕೊಡೋ ಜಾಗ ಇದೆ. ಈ ಜಾಗದಲ್ಲೇ ಮುಡಿ ಎಲ್ಲ ಕೊಡೋದು. ಇಲ್ಲೇ ಸ್ನಾನಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಇಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಟೆಂಪಲ್ಗೆ ಹೋಗಬೇಕು. ಮುಡಿ ಕೊಡೋ ಜಾಗದಲ್ಲಿ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಈ ಟೆಂಪಲ್ಗೆ ಬರ್ತೀವಿ. ಈ ಟೆಂಪಲ್ ಒಳಗಡೆ ಫೋನ್ ಅಲೋ ಇಲ್ಲ. ಶನಿ ಮಹಾತ್ಮ ದೇವಸ್ಥಾನ ಇದು ನೆಲಮಂಗಲ ತಾಲೂಕು ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಮಧ್ಯದಲ್ಲಿದೆ. ಈ ಸ್ಥಳದ ಹೆಸರು ಕಾನಸವಾಡಿ. ಈ ದೇವಸ್ಥಾನವನ್ನು ಸ್ಥಳೀಯ ರೈತನಾಗ ಗಂಗಾ ಹನುಮಯ್ಯ ಅವರು ಕಟ್ಟಿಸಿದರು. ಮೊದಲು ಈ ಜಾಗವು ಕೆರೆಯಾಗಿತ್ತು. ಪ್ರತಿ ಶನಿವಾರ ಈ ದೇವಸ್ಥಾನಕ್ಕೆ ತುಂಬ ಜನ ಬರುತ್ತಾರೆ ಮತ್ತು ಈ ದೇವಸ್ಥಾನದಲ್ಲಿ ನಾವೇನೇ ಅಂದ್ಕೊಂಡ್ರೂ ಅದು ಆಗುತ್ತೆ ಅಂತ ಹೇಳ್ತಾರೆ. ಈ ದೇವಸ್ಥಾನವು ಬೆಂಗಳೂರಿಂದ 45 ಕಿಲೋಮೀಟರ್ ದೂರ ಇದೆ. ನಾವು ಬೆಂಗಳೂರಿಂದ ದೊಡ್ಡಬಳ್ಳಾಪುರಕ್ಕೆ ಬಂದರೆ ದೊಡ್ಡಬಳ್ಳಾಪುರದಿಂದ ಮಧುರೈ ಡೈರೆಕ್ಟ್ ಬಸ್ ಇದೆ. ಮತ್ತು ಈ ಜಾಗವು ಕರ್ನಾಟಕದ ಶನಿ ಸಿಂಗಾಪುರವೆಂಗೆ ಪ್ರಸಿದ್ಧವಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ನೈಟ್ 8 ಗಂಟೆವರೆಗೂ ಇಲ್ಲಿ ದರ್ಶನ ಇರುತ್ತೆ ಮತ್ತು ಇಲ್ಲೇ ಅನ್ನದಾಸೋಹ ಇರುತ್ತೆ. ಮೊದಲು ಈ ಜಾಗವು ಕೆರೆಯಾಗಿತ್ತು. ಅಲ್ಲಿಯ ಸ್ಥಳೀಯ ರೈತನಾದ ಗಂಗಾ ಹನುಮಯ್ಯ ಅವರು ಈ ದೇವಸ್ಥಾನವನ್ನು ಕಟ್ಟಿಸಿದರು. ದೇವಸ್ಥಾನದ ಹಿಂದೆ ಅವರ ಸ್ಮಾರಕ ಕೂಡ ಇದೆ. ಪ್ರತಿ ಶನಿವಾರ ಈ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ. ಸ್ಮಾರಕ ಬಂದ್ಬಿಟ್ಟು ಈ ದೇವಸ್ಥಾನ ಕಟ್ಟಿಸಿರುವ ಗಂಗಾ ಹನುಮಯ್ಯ ಅವರದು. ಬೆಂಗಳೂರಿಂದ ನನಗೆ ದೊಡ್ಡಬಳ್ಳಾಪುರ ಬರೋಕ್ಕೆ 40 ರೂಪೀಸ್ ಆಗಿತ್ತು. ದೊಡ್ಡಬಳ್ಳಾಪುರದಿಂದ ಮಧುರೈಗೆ 30 ರೂಪೀಸ್ ಆಗಿತ್ತು. ಸೇಮ್ ಹೋಗ್ಬೇಕಾದ್ರೂ ಅಷ್ಟೇ ಆಗುತ್ತೆ. ಟೋಟಲ್ ಬಜೆಟ್ ಬಂದ್ಬಿಟ್ಟು 140 ರೂಪೀಸ್.